ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಆಫ್ಟರ್ ಸೋ ಲಾಂಗ್ ಟೈಮ್ ಅಂತಂದರೆ ಲಿಟ್ರಲಿ 2 ತಿಂಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. January 1st ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಫೆಬ್ರವರಿಲಿ 4-5 ವಿಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಆದರೆ ಫೆಬ್ರವರಿ ಮಂತ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮಾರ್ಚ್ ಮಂತ್ ಏನು ಹೇಳಿದ್ರಂದರೆ ಇಟ್ಸ್ ಅ ವರ್ಸ್ಟ್ ಮಂತ್ ಅಂತ ಹೇಳ್ಬೋದು. ನನ್ನ ವರ್ಕೌಟ್ ವಿಷಯದಲ್ಲಾಗಿರಲಿ, ನನ್ನ ಹೆಲ್ತ್ ವಿಷಯದಲ್ಲಾಗಿರಲಿ, ನನ್ನ ಜಾಬ್ ವಿಷಯದಲ್ಲಾಗಿರಲಿ, ಲಿಟ್ರಲಿ ಎಲ್ಲನೂ ಧ್ವಂಸ ಇದ್ದೋಗಿದೆ. ಏನು ಮಾಡೋಕ್ಕಾಗಲ್ಲ. ಈ ಇಯರಲ್ಲಿ ವರ್ಸ್ಟ್ ಮಂತ್ ಅಂತಂದರೆ ನನಗೆ ಮಾರ್ಚ್ ಮಂತ್. ಸೊ ಐ ಕಾಂಟ್ ಎಕ್ಸ್ಪ್ಲೈನ್, ಇಟ್ಸ್ ಓಕೆ. ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ನಿನ್ನೆ ನೈಟೇ ಅಂದ್ಕೊಂಡು ಮಲಗಿದ್ದೆ, ಲೈಕ್ ಇವತ್ತು ಬೆಳಗ್ಗೆ ಎದ್ದು ಹಾಗೆ ಮಾಡೋಣ, ಹೀಗೆ ಮಾಡೋಣ, ಹಂಗೆ ರೆಡಿ ಆಗೋಣ, ಹಿಂಗೆ ರೆಡಿ ಆಗೋಣ, ಈ ಥರ ಅಡುಗೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಂದು ಹೊರಗಡೆ ನೋಡ್ತೀನಿ, ಹಬ್ಬ ಅನ್ನೋ ಥರ ಯಾವ ಸಂಭ್ರಮ ಸಡಗರನೂ ಇಲ್ಲವೇ ಇಲ್ಲ. ಲಿಟ್ರಲಿ ಅವ್ರವ್ರ ಮನೇಲಿ ಇನ್ನೂ ಮಲ್ಗೆ ಇದ್ದಾರೆ. ಇವಾಗ ಆಲ್ರೆಡಿ 8 o'clock ಆಗಿದೆ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು. ಲೈಕ್ ಎಲ್ಲ ಅಮ್ಮ ಬೇಗ ಎದ್ದೇಳಿಸೋರು, ಅಪ್ಪ ತೋರಣ ಕಟ್ಟಕ್ಕೆ ರೆಡಿ ಮಾಡ್ತಿದ್ರು, ಅಮ್ಮ ದೇವ್ರ ಮನೆ ರೆಡಿ ಮಾಡಿಕೊಂಡು ಡಿಫ್ರೆಂಟ್ ಆಗಿ ಸ್ವೀಟ್ಸ್ ಅಡುಗೆ ಎಲ್ಲ ಮಾಡ್ತಿದ್ರು. ಆ ದಿನಗಳೇ ಚೆನ್ನಾಗಿತ್ತು. ಇವಾಗ ನಾವು ಬ್ಯಾಚುಲರ್ಸ್ ಆಗಿ ನಾವಿಲ್ಲಿದ್ರು ಅದು ಹೊರಗಡೆ ನೋಡಿದ್ರೆ ಫ್ಯಾಮಿಲಿಯವರೇ ಯಾರು ಹಬ್ಬನೇ ಆಚರಿಸ್ತಿಲ್ಲ. ಅವ್ರು ಮಾಡಲಿಲ್ಲ ಅಂದ್ರೇನು ಅಟ್ಲೀಸ್ಟ್ ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾತ್ರಿನಾದ್ರೂ ಮಾಡೋಣ ಅಂತ. ಇವಾಗ ನೀಟಾಗಿ ತಲೆಗೆ ಮೈಗೆ ಕಂಪ್ಲೀಟಾಗಿ ಎಣ್ಣೆ ಹಾಕಿ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದು ನೆಕ್ಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲೆ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಫಸ್ಟು ಆಯಿಲ್ ಅಪ್ಲೈ ಮಾಡೋಣ. ಓಕೆ, ಅದು ತುಂಬ ತಿಂಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೂ ನಾನು ವೆಯ್ಟ್ ಏನು ಗೇಯ್ನೇ ಆಗಿಲ್ಲ. ಆ್ಯಕ್ಚುಲಿ ಒಂದು ಪಕ್ಷ ಏನು ವೆಯ್ಟ್ ಗೇನ್ ಮಾಡಬೇಕು ಅಂತ ಈ 2 months ಒದ್ದಾಡಿ 1-2 kg ಗೇಯ್ನ್ ಆದ್ನೋ, ಈ ಮಾರ್ಚ್ ಮಂತಲ್ಲಿ ಯೋಚನೆ ಮಾಡಿನೇ ಲಾಸ್ ಆಗೋದೆ. ಅದನ್ನ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಆಯಿಲ್ ಅಪ್ಲೈ ಮಾಡೋಣ. ಎಲ್ರಿಗೂ ಹ್ಯಾಪಿ ಯುಗಾದಿ. ಕೋಕೋನಟ್ ಆಯಿಲ್, ಕೈ ಎಣ್ಣೆ. ಈ ಕ್ಷಣ ಕಂಡಾಗ ನಿನ್ನನ್ನು ಅದೇನು ಆಗಿದೆ. ಇವತ್ತು ವೆದರ್ ಕೂಡ ತುಂಬಾನೇ ಚೆನ್ನಾಗಿದೆ. ಲೈಕ್ ಸೂರ್ಯ ಅಷ್ಟೇನು ಸುಡ್ತಾ ಇಲ್ಲ, ಬಟ್ ಲೈಟಾಗಿ ಓಕೆ. ಇದೆ ಲೈಟಾಗಿ, ಬಟ್ ಇನ್ನೂ ಟೈಮ್ ಇದೆ. ಐ ಹ್ಯಾವ್ ಟೈಮ್. ದಿಸ್ 2 months. ಆಯಿಲ್ ಹಾಕಿದ ತಕ್ಷಣ ಸಣ್ಣ ಎಷ್ಟು ಶೈನ್ ಆಗುತ್ತೆ. I'm looking cute ಅಲ್ಲ? ಇವತ್ತು ಯಾವ ಗಿಬ್ಲಿ ಟ್ರೆಂಡ್ ನೋಡಿದ್ರ? ನಾನು ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಗಿಬ್ಲಿ ಟ್ರೆಂಡ್ನ ನೋಡಿಲ್ಲ, ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡಿದ್ದೀನಿ. ಇವಾಗ ಆಯಿಲ್ ಎಲ್ಲ ಅಪ್ಲೈ ಮಾಡಾಯ್ತು.
ಈಗೆಲ್ಲ ಕ್ಲೀನ್ ಆಗಿದೆ. ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಆಗಿ ನಾನು ಫ್ರೆಶ್ ಆಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಎಸ್, ಫೈನಲ್ ಆಗಿ ಫ್ರೆಶ್ ಆಗಿ ಬಂದೆ. ಇವತ್ತು ನಾನು ಉಡ್ತಾ ಇರೋಂಥ ಸ್ಯಾರಿ ಬಂದು ದಿಸ್ ಒನ್, ಫುಲ್ ಕಂಪ್ಲೀಟ್ ಮೆರೂನ್. ನನ್ನ ಬರ್ಡೇಗೆ ಆ್ಯಕ್ಚುಲಿ ಮೆರೂನ್ ವಿತ್ ಪಿಂಕ್ ಹಾಕಿದ್ದೆ, ಇದು ಫುಲ್ ಪ್ಲೇನ್ ಮೆರೂನ್. ಸೊ ಇವಾಗ ನಾನು ಹೋಗಿ ಪಟ್ ಅಂತ ರೆಡಿಯಾಗಿ ಬರ್ತೀನಿ. ಈಗ ರೆಡಿಯಾಗಾಯಿತು. ಒಂದು ಸೆಕೆಂಡ್. ಈಗ ರೆಡಿಯಾಗಾಯಿತು. ದಿಸ್ ಈಸ್ ಮೈ ಸ್ಯಾರಿ ಔಟ್ಫಿಟ್. ಒನ್ ಸೆಕೆಂಡ್. ದಿಸ್ ಈಸ್ ಮೈ ಔಟ್ಫಿಟ್. ನನ್ನ ಬ್ಲೌಸ್ ಡಿಸೈನ್ ಇದಾಗಿದೆ. ಇವಾಗ ಸದ್ಯಕ್ಕೆ ನಾನು ಫೇಸ್ಗೆ ಮಾಯ್ಶ್ಚರೈಸರ್ ಹಾಕಾಯಿತು. ಇವಾಗ ದೇವ್ರ ಮನೆನ ಮೀನ್ಸ್ ದೇವ್ರ ಪೂಜೆ ಮಾಡಿಬಿಡ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ಕೊಂಡು ಆಮೇಲೆ ರೆಡಿ ಆಗೋಣ. ಓಕೆ. ಹಿಂಗೆ ಹಾಕೊಂಡು ಪೂಜೆ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಆಗ್ತಿಲ್ಲ. ಇವಾಗ ಕೂದಲು ಬಿಟ್ಟರು ಫುಲ್ ಬೆವ್ತೋಗಿರ್ತೀನಿ. ಆ್ಯಂಡ್ ದೇವ್ರಿಗೆ ಹೂವು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಬೆಲ್ಲ ಮತ್ತು ಬೇವು ತಿನ್ನಬೇಕು. ಸೊ ಸದ್ಯಕ್ಕೆ ಅದು ಕೂಡ ಇಲ್ಲ. ಏನೂ ಇಲ್ಲದೇನು ಏನು ಪೂಜೆ ಮಾಡ್ತಾಳೆ ಅಂತೆಲ್ಲ ನೀವು ಅನ್ಕೊಬೋದು. ಬಟ್ ಸೀರಿಯಸ್ಲಿ ನಾನು ಹೇಳ್ತೀನಿ, ಎಲ್ಲ ಇದ್ರೇ ಪೂಜೆ ನಡಿಬೇಕು ಅಂತಿಲ್ಲ. ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು. ಆ್ಯಂಡ್ ನನಗೆ ಸಿಗಬೇಕು ಅಂತಿದ್ರೆ ಬೇವು ಬೆಲ್ಲ ಹಿಂಗಾದರೂ ಸಿಕ್ಕೇ ಸಿಗುತ್ತೆ. ಇವಾಗ ನಾನು ದೇವ್ರ ದೀಪ ಹಚ್ಚಾಯಿತು. ಇವಾಗ ಫಸ್ಟು ಸನ್ಸ್ಕ್ರೀನ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೊರಗಡೆ ಸಖತ್ ಬಿಸಿಲಿದೆ. ನಾನು ರೆಡಿಯಾಗಿ ಒಂದೆರಡು ವೀಡಿಯೋಸ್ ಎಲ್ಲ ಮಾಡಿ ದೆನ್ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಫೈನಲ್ ಆಗಿ ರೆಡಿ ಆಗಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಜಾಸ್ತಿ ಕಿವಿಗೆ ಓಲೆಗಿಲೆ ಜುಮ್ಕಿ ಎಲ್ಲ ಹಾಕೋಕ್ಕಾಗಲ್ಲ. ಬಿಕಾಸ್ ಹೊರಗಡೆ ಬಿಸಿಲು ಇದೆ. ಆ್ಯಂಡ್ ಹೆಲ್ಮೆಟ್ ಹಾಕಿದ್ರೆ ಆ ಜುಮ್ಕಿ ಹೇಳ್ದಂಗೆ ಆಗುತ್ತೆ. ಸೊ ಈ ಕೈಗೆ ವಾಚ್ ಹಾಕಿದ್ದೀನಿ. ಆ್ಯಂಡ್ ಈ ಕೈಗೆ ಬ್ರೇಸ್ಲೆಟ್ ಹಾಕಿದ್ದೀನಿ. ಅಯ್ಯೋ, ಟವಲ್ ಬೇರೆ ಬಾಗಿಲೆಲ್ಲ ಹೊಡೆದಾಕಿದ್ದೀನಿ. ಓಕೆ ಫೈನ್. ಇವಾಗ ನಾನು ಇವಾಗ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲ ಆಂಟಿ ಮನೆಗೆ ಬಂದು ಒಂದು ರೌಂಡ್ ಮತ್ತೆ ತಣ್ಣೀರಲ್ಲಿ ಸ್ನಾನ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದೆ. ಯಾಕೆ ಅಂತಂದರೆ ಬಿಸಿಲು ಲಿಟ್ರಲಿ ಬಿಸಿಲು ಆಯಿತು. ಆ್ಯಂಡ್ ಹೊರಗಡೆ ಹೋಗಿದ ತಕ್ಷಣ ತಲೆನೋವೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಬಂದಿದ ತಕ್ಷಣ ನೆಮ್ಮದಿಯಾಗಿ ಮಲ್ಕೊಂಡು ಇವಾಗ ಎದ್ದು ಹೊರಗಡೆ ಕೂತಿದ್ದೀನಿ. ಬಟ್ ನಂಗೆ ಹೊಸ ವರ್ಷ ಏನೂ ಫೀಲ್ ಆಗ್ತಿಲ್ಲ. ನಾವು ನ್ಯೂ ಇಯರ್ನ ಎಂಜಾಯ್ ಮಾಡ್ತೀವಿ, ಬಟ್ ಯುಗಾದಿನ ಅಷ್ಟೇನು ಎಂಜಾಯ್ ಮಾಡಲ್ಲ. ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಂಗೆ ಗೊತ್ತಿಲ್ಲ ನಿಮ್ಮ ಎಷ್ಟು ಜನದ ಲೈಫಲ್ಲಿ ಇವತ್ತು ಒಳ್ಳೇದಾಗಿದೆಯಾ, ಇವತ್ತು ಕೆಟ್ಟದಾಗಿದೆಯಾ ಅಂತ. ಹೋಪ್ ಎಲ್ಲರಿಗೂ ಒಳ್ಳೇದಾಗಿರಲಿ. ಏನೋ ಒಂದು ಆಗೋಕ್ಕಿದೆ ಲೈಫಲ್ಲಿ. ಹಾರ್ಡ್ ಡೇಸ್. ನಮ್ಮ 90s ಎಲ್ಲ ಹಿಂಗೆ ಕನ್ಫ್ಯೂಸ್ಡಾಗಿ ಕೂತಿರೋದ್ರಲ್ಲೇ ಲೈಫ್ ಲೀಡ್ ಮಾಡ್ಬಿಡ್ತಿದ್ದೀವಿ. ಎಷ್ಟು ಜನ 90s ಇದ್ದೀರಾ ಅಲ್ಲಿ? ನಾನಿವಾಗ ಯಾವ ಪೊಸಿಷನಲ್ಲಿ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ದೀನಿ, ಸೇಮ್ ಪೊಸಿಷನಲ್ಲಿ ಕೂತ್ಕೊಂಡು ನೀವು ಯೋಚನೆ ಮಾಡ್ತಿರ್ತೀರಲ್ವ, ಹೆಂಗುರು ಲೈಫು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ನಮ್ಮ ಕೆಲಸ ಏನು, ನಾವು ಎಲ್ಲಿವರೆಗೆ ಹಿಂಗಿರ್ತೀವಿ, ನಾವು ಕೊನೆವರೆಗೆ ಹಿಂಗಿದ್ರೆ ಹೆಂಗಿರುತ್ತೆ,
ನಮ್ಮ 90 ಕಿಡ್ಸ್ದು ಜೀವನನೇ ಹೀಗೆ ಅನಿಸುತ್ತೆ. ಇಟ್ಸ್ ಓಕೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ದಿನ ಬಂದಾಗ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ. ಬಾಯ್.